ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನೀವು ಎಕ್ಸಾಮ್ ಬರೆದಿದ್ರಿ ಮತ್ತು ವಿವಿಧ ವಸತಿ ಶಾಲೆಗಳ ಮೊರಾರ್ಜಿ ದೇಸಾಯಿ ಮತ್ತು ಅಲ್ಪಸಂಖ್ಯಾತರ ವಸತಿ ಶಾಲೆಗಳಿಗೆ 6ನೇ ತರಗತಿ ಅಡ್ಮಿಷನ್ ಸಂಬಂಧಿಸಿದಂತೆ ಇವತ್ತು ರಿಸಲ್ಟ್ ಬಂದಿದೆ. ನೀವೇನು ಎಕ್ಸಾಮ್ ಬರೆದಿದ್ದೀರಲ್ಲ ಅದರ ರಿಸಲ್ಟನ್ನು ಇಲ್ಲಿ ನೋಡ್ಬೋದು. ಇದು ಆಫಿಷಿಯಲ್ ವೆಬ್ಸೈಟ್, ನಿಮಗೆ ಇನ್ನೊಂದು ಸಲ ತೋರಿಸ್ತೀನಿ. ಸೊ ಇದು ಒಂದು ಆಫಿಷಿಯಲ್ ವೆಬ್ಸೈಟ್. ಈ ಒಂದು ಆಫಿಷಿಯಲ್ ವೆಬ್ಸೈಟಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ 6ನೇ ತರಗತಿ. ಓಕೆ, ಸೊ 2025 ವಸತಿ ಶಾಲೆ 6ನೇ ತರಗತಿ ಪ್ರವೇಶದಲ್ಲಿ ವೀಕ್ಷಣೆ ಲಿಂಕ್ ಅಂತ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ನಾವು ವಿಡಿಯೋ ಮಾಡಿ ಹಾಕಿದೆ ನಿಮಗೆ, ಲಿಂಕಲ್ಲಿ ಹೋದರೆ ನಿಮ್ಗೆ ಅಂತೇಳಿ. ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು ಲಿಂಕಿಗೆ ಮತ್ತು ಈ ರಿಸಲ್ಟ್ಗೆ ಸಂಬಂಧಿಸಿದಂತೆ ನೀವು ಕಾಮೆಂಟ್ಗಳನ್ನು ಹಾಕಿದ್ದೀರಾ. ಅದನ್ನು ಓದಿ ನಾನು ಮಾಹಿತಿಯನ್ನು ಕೊಡ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ಇಲ್ಲಿ ತನಕ ನೀವು ಕಾಮೆಂಟ್ಗಳನ್ನು ಹಾಕ್ತಾ ಇದ್ದೀರಿ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ನನಗೆ ಸಪೋರ್ಟ್ ಮಾಡಿದ್ರಿ. ನಿಮ್ಮ ಸಪೋರ್ಟ್ ಸಬ್ಸ್ಕ್ರೈಬ್ದಿಂದ ಮಾತ್ರ ಆಗುತ್ತೆ, ದುಡ್ಡು ಮಾತ್ರ ಕೊಡೋಕ್ಕೆ ಹೋಗಬೇಡಿ. ಓಕೆ, ಇಲ್ಲೊಂದು ಅಭ್ಯರ್ಥಿಗಳು ನಮಗೆ ಇದನ್ನು ಹಾಕಿದ್ದಾರೆ. ಮೇ ಬಿ ಇದು ಸ್ಯಾಟ್ಸ್ ನಂಬರ್ ಇರ್ಬೋದು. ಸೊ ಇವರು ನಾನು ಒಂದು ಕಾಮೆಂಟನ್ನು ಹಾಕಿದೆ, ಏನು ವಿಡಿಯೋದಲ್ಲಿ ಹೇಳಿದ್ದೆ, ನಿಮ್ಮ ಒಂದು ರಿಸಲ್ಟ್ ನೋಡ್ಕೋಬೇಕಂತಂದರೆ ನನ್ನ ಹತ್ರ ID ಇಲ್ಲ, ಯಾರಾದರೂ ನೀವು ನಿಮ್ಮ ರಿಸಲ್ಟ್ ನೋಡ್ಕೋಬೇಕಂದ್ರೆ ನನಗೆ ಮಾಹಿತಿ ಕೊಡಿ ಅಂತ ಹೇಳಿದ್ದೆ. ಇವರು ತಮ್ಮ ಸ್ಯಾಟ್ಸ್ ನಂಬರನ್ನು ಕೊಟ್ಟಿದ್ದಾರೆ. ಇದನ್ನು ನಾನು ಹಾಕಿ ತೋರಿಸ್ತೀನಿ ಇವಾಗ ಹೆಂಗೆ ರಿಸಲ್ಟ್ ನೋಡಬೇಕಂತ ಹೇಳಿ. ನೋಡಿ, ನೀವು ಕೊಟ್ಟಿರುವಂಥ ID ರಿಸಲ್ಟನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ. ಈ ಒಂದು ಇದಕ್ಕೆ ಹೋಗಿ ನಾನು ಇಲ್ಲಿ ಸ್ಯಾಟ್ಸ್ ನಂಬರನ್ನು ಹಾಕಿ ಸರ್ಚ್ ಮಾಡಿದಾಗ ಸೊ ಇಲ್ಲಿ ನಿಮ್ಮ ರಿಸಲ್ಟ್ ಬಂದಿದೆ. ನಿಮ್ಮ ಮಾರ್ಕ್ಸ್ ನೋಡ್ಬೋದು ಇಲ್ಲಿ. ಪ್ರೀತಮ್ ಅಂಥೇಳಿ, ಸೊ ಇಜ್ಜಂಜಿಗಿ ಅವರು ಗುರುಪಾದಪ್ಪ ಅವರ ಫಾದರ್ ನೇಮು ಬಾಯ್ಸ್ ಇದೆ. ಓಕೆ, ಇಲ್ಲಿ ನಿಮ್ಮ ಅಂಕಗಳು ನೋಡ್ತಾ ಇದ್ದೀರಲ್ಲ. ಸೊ ಇದು ಅಂಕಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸೆಲೆಕ್ಟ್ ಟು ಆಪ್ಷನ್ ಅಂತ ಕೊಟ್ಟಿಲ್ಲ. ಓಕೆನಾ, ಇಲ್ಲಿ ಸೆಲೆಕ್ಟ್ ಆಗಿರೋ ಅಥವಾ ಆಪ್ಷನ್ ಇಲ್ಲ. ಇಲ್ಲಿ ನಿಮಗೆ 100ಕ್ಕೆ ಎಷ್ಟು ಅಂಕ ಬಂದಿದೆ ಅಂತ ಕೊಟ್ಟಿದ್ದಾರೆ. ಇವರು 66 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಓಕೆನಾ, ಸೊ ಇದು ನೀವು ಏನು ಮಾಹಿತಿ ಕೊಟ್ಟಿದ್ದೀರಿ ಅದಕ್ಕೆ ನಾನು ಇಲ್ಲಿ ನಿಮಗೆ ಮಾಹಿತಿನ ಕೊಟ್ಟಿದ್ದೇನೆ. ನೆಕ್ಸ್ಟ್ ಇಲ್ಲಿ 64 ಮೈಸೂರು ST ಎನಿ ಚಾನ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ನೋಡೋಣ, ಯಾಕಂತಂದರೆ ಇಲ್ಲಿ ಕಾಂಪಿಟೇಷನ್ ಮೇಲೆ ಡಿಸೈಡ್ ಆಗುತ್ತೆ, ನಾನೇನು ಹೇಳೋಕ್ಕೆ ಹೋಗೋದಿಲ್ಲ. ಇಲ್ಲಿ ನೆಕ್ಸ್ಟ್ ನೋಡೋಣ, ಇಲ್ಲಿ ಯಾವುದು ವೆಬ್ಸೈಟಲ್ಲಿ ಅಪ್ಡೇಟ್ ಇಲ್ಲ. ಮೆಸೇಜ್ ಬಂದಿರೋದು ಸೆಲೆಕ್ಟ್ ಸ್ಟೂಡೆಂಟ್ ಅಂತ 45 ಆದರೂ ಮೆಸೇಜ್ ಬಂದಿಲ್ಲ. 23ಕ್ಕೆ ಮೆಸೇಜ್ ಬಂದಿದೆ. ನಮಗೆ ಯಾವುದಾದ್ರೂ ಅಥೆಂಟಿಕ್ ಇನ್ಫಾರ್ಮೇಷನ್ ಹಾಕಿದೆಯಾ ಸರ್ ಅಂತ ಕೇಳ್ತಾ ಇದ್ದಾರೆ. ಇವ್ರಿಗೆ ಅಥೆಂಟಿಕ್ ಯಾವುದು ವೆಬ್ಸೈಟ್ ಇಲ್ಲ ಗೊತ್ತಿಲ್ಲ ಅಂತೇಳಿ ಆಗಲಿಂದ ನಾನು ವೆಬ್ಸೈಟೇ ತೋರಿಸ್ತಾ ಇದ್ದೀನಿ ನಿಮಗೆ. ಆದರೂ ಕೂಡ ನಿಮ್ಮ ಕಾಮೆಂಟಿಗೆ ನಾನು ಇನ್ನೊಂದು ಸಲ ವೆಬ್ಸೈಟ್ ತೋರಿಸ್ತೀನಿ, ಜೊತೆಗೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ, ಹೋಗಿ ನೋಡ್ಕೋಬೋದು. ನಾನು ಆಲ್ರೆಡಿ 2 ಚಾನಲು ಲಿಂಕ್ ಹಾಕಿದ್ದೀನಿ. ಇದಕ್ಕೂ ನೀವು ಕಾಮೆಂಟ್ ಹಾಕಿರುವಂಥ ಲಿಂಕು ಕೂಡ ಹಾಕಿದ್ದೀನಿ, ನೀವು ಸರಿಯಾಗಿ ನೋಡಿಲ್ಲ ಅನಿಸುತ್ತೆ. ನೋಡಿ, ಇದು ನೀವು ಅಥೆಂಟಿಕ್ ಇನ್ಫಾರ್ಮೇಷನ್ ಇದೆ ನೋಡಿರಿ, ಕಾಣಿಸ್ತಾ ಇದೆ ನಿಮಗೀಗ. ಇಲ್ಲಿ ಬರ್ದಿದೆ ನೋಡಿ, ಇದು ಕ್ಲಿಕ್ ಮಾಡಿದರೆ ಆಲ್ರೆಡಿ ರಿಸಲ್ಟ್ ಕೂಡ ತೋರಿಸಿದೆ ನಾನು. ನಿಮ್ಮ ವಿದ್ಯಾರ್ಥಿದು ಇಲ್ಲಿ ನೋಡ್ಕೋಬೋದು, ಇಲ್ಲಿ ರಿಸಲ್ಟನ್ನು ನೋಡ್ಕೋಬೋದು. ಆದರೆ ಸೆಲೆಕ್ಷನ್ ಆಗಿರೋದ್ರ ಬಗ್ಗೆ ಅಲ್ಲ, ಇದು ನಿಮ್ಮ ರಿಸಲ್ಟ್ ಮಾತ್ರ, ಎಕ್ಸಾಮ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಸಿಂಗಲ್ ಸಿಗರ್ಸ್ 64 ಮಾರ್ಕ್ಸ್ ಬಂದಿದೆ, C1 ಸೆಲೆಕ್ಟ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ನಾನು ಈಗ ಸದ್ಯಕ್ಕೆ ಹೇಳಕ್ಕೆ ಹೋಗೋದಿಲ್ಲ, ಯಾಕಂದರೆ ಈಗ ಮಾರ್ಕ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಈ ಒಂದು ಅಂಕಗಳ ಇನ್ನೂ ರ್ಯಾಂಕ್ ಪಟ್ಟಿ ಬಿಡುಗಡೆ ಮಾಡಲಿ. ಔಟ್ ಆಫ್ ಮಾರ್ಕ್ಸ್ ಹೇಳಿ ಸರ್, ನೀವು ಎಷ್ಟು ಎಕ್ಸಾಮ್ ಬರೆದಿದ್ದೀರಲ್ಲ ಅದು ಔಟ್ ಆಫ್ ಮಾರ್ಕ್ಸ್. ಓಕೆನಾ, ನೀವು 100 ಮಾರ್ಕ್ಸಿಗೆ ಎಕ್ಸಾಮ್ ಬರೆದಿದ್ದರೆ ಅದು 100ಕ್ಕೆ ನೀವು ಎಷ್ಟು ತೊಗೊಂಡಿರ ಅನ್ನೋದು ಇಂಪಾರ್ಟೆಂಟ್. ಇಲ್ಲ 100 ಮಾರ್ಕ್ಸಿಗೆ ನೀವು ಎಕ್ಸಾಮ್ ಬರೆದಿದ್ದೀರಾ, ಅದಕ್ಕೆ ಎಷ್ಟು ನೀವು ಅಂಕಗಳನ್ನು ತೊಗೊಂಡಿದ್ದೀರಾ ಅಂತ ಅರ್ಥ. 41 ಬಂದಿದೆ, ಪಾಸ್ ಏನು ಅಂತ ಗೊತ್ತಿಲ್ಲ. ಇಲ್ಲಿ ಪಾಸ್ ಫೇಲ್ ಅಂತ ಇರೋದಿಲ್ಲ, ಇಲ್ಲಿ ರ್ಯಾಂಕ್ಗಳ ಮೇಲೆ ನಿಮ್ಮ ಮಾರ್ಕ್ಸು ಮತ್ತು ರ್ಯಾಂಕ್ಗಳ ಆಧಾರದ ಮೇಲೆ ಕೊಡ್ತಾರೆ, ಅಥವಾ ಪರ್ಸೆಂಟೇಜ್. ಈಗೇನು ಅಂಕಗಳನ್ನು ತೊಗೊಂಡಿರಲ್ಲ ನೀವು, ಇದರ ಬೇಸಿಸ್ ಮೇಲೆ ಸೀಟ್ ಹಂಚಿಕೆಯನ್ನು ಮಾಡ್ಬೋದು. ಏನು ಸರ್, ನಮ್ಮ ಮನೆಗೇನದು 45 ಮಾರ್ಕ್ಸ್ ಬಂದಿದೆ, ST ಚಿಕ್ಕಮಗಳೂರು 1, 2, 3 ಥರ್ಡ್ ಲಿಸ್ಟಲ್ಲಿ ಬಂದಿಲ್ಲ. ಓಕೆ, ಇವರು ಮೊರಾರ್ಜಿ ದೇಸಾಯಿದಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಥರ್ಡ್ ಲಿಸ್ಟ್ ಇನ್ನೂ ಬಿಟ್ಟಿಲ್ಲ. ಬಿಟ್ಟ ಮೇಲೆ ನೋಡಿ, ಈಗ ಜಸ್ಟ್ ಬಿಟ್ಟಿರೋದು 2ನೇ ಲಿಸ್ಟ್ ಕಂಪ್ಲೀಟ್ ಆಗಿದೆ, ಥರ್ಡ್ ಲಿಸ್ಟ್ ಇನ್ನೂ ಬಿಟ್ಟಿಲ್ಲ. ಅಶ್ವಿನಿ 3A 42 ಮಾರ್ಕ್ಸ್ ಆಗುತ್ತೆ. ಓಕೆ, ನೋಡೋಣ್ರಿ, ನೋಡೋಣ್ರಿ. ಯಾಕಂದರೆ ಹೋದ ವರ್ಷ ನಾನು ಪ್ರಿಡಿಕ್ಷನ್ ಮಾಡಿದ್ದೆ ಮೊರಾರ್ಜಿ ದೇಸಾಯಿದು, ತುಂಬ ಜಗಜಂತರ ವ್ಯತ್ಯಾಸ ಆಗಿದೆ. ಯಾಕಂದರೆ ಇಲ್ಲಿ ಕೂಡ ಅಲ್ಪಸಂಖ್ಯಾತರ ಇಲಾಖೆ ಕೂಡ ಏನು ಮಾಡ್ತಾರೆ ಅಂದರೆ ಪರ್ಸೆಂಟೇಜ್ ಬೇಸ್ಗಳ ಮೇಲೆ ಕೊಡ್ತಾ ಬರ್ತಾರೆ. ಹಾವೇರಿ ಡಿಸ್ಟಿಕ್ 52 ಮಾರ್ಕ್ಸ್ ಬೈ ST ಸೆಲೆಕ್ಷನ್ ಯಾವಾಗ ಸರ್? ನೋಡಿ, ಇವಾಗ ಮಾರ್ಕ್ಸ್ಗಳನ್ನು ಬಿಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಮಾಡ್ತಾರೆ, ಸೆಲೆಕ್ಷನ್ ಲಿಸ್ಟನ್ನು ಬಿಡ್ತಾರೆ. ಅದಕ್ಕಿಂತ ಮೊದಲು ಅವರು ರ್ಯಾಂಕ್ ಜನ್ರೇಟ್ ಮಾಡಬೇಕು, ರ್ಯಾಂಕ್ಗಳನ್ನು ಲಿಸ್ಟ್ ಪಟ್ಟಿಗಳನ್ನು ಬಿಡುಗಡೆ ಮಾಡಬೇಕು. ನಿಮ್ಮದೆಲ್ಲ ಲಿಸ್ಟ್ ಬಿಡಬೇಕು. ಈಗ ಇಂಡಿವಿಜುವಲ್ ರಿಸಲ್ಟ್ ಬಿಟ್ಟಿದ್ದಾರೆ, ಲಿಸ್ಟ್ ಬಿಡಬೇಕು, ಅದು ಸಲ ಕಾಯಬೇಕು. ಈಗ ನಾವು ಬೆಳಗಾವಿ 53 ಹುಡುಗ 2A ಕಾಸ್ಟ್ ಸೆಲೆಕ್ಟ್ ಆಗುತ್ತಾ? ಓಕೆ, ಡೌಟ್ ರೀ, ಯಾಕಂದರೆ ನಾನು ಹೇಳಕ್ಕೆ ಹೋಗೋದಿಲ್ಲ ರೀ. ಯಾಕಂದರೆ ನಾನು ಕೂಡ ಇದ್ರ ಬಗ್ಗೆ ನೋಡ್ಬೇಕು ರೀ, ಈ ವರ್ಷದ ಲೆಕ್ಕಾಚಾರ ನೋಡಬೇಕಾಗಿದೆ ನಾನು. ಈಗ ಸರ್ ನಮಗೆ ಮೆಸೇಜ್ ಬಂದಿದೆ ಸೆಲೆಕ್ಟ್ ಆದಾಗನಾ ಪ್ಲೀಸ್ ರಿಪ್ಲೈ ಮಾಡಿ. ಇಲ್ಲ, ಮೆಸೇಜ್ ಬಂದರೆ ರಿಸಲ್ಟ್ ನೋಡ್ಕೊಳ್ರಿ ನಿಮ್ದು ಅಂತೇಳಿ ಮೆಸೇಜ್ ಬಂದಿದೆ ಅಷ್ಟೇ. ಸೆಲೆಕ್ಟ್ ಮತ್ತು ಡಿಸ್ಸೆಲೆಕ್ಟ್ ಅಂತ ಏನು ಈ ಥರ ಇಲ್ಲ. ಈಗ ಬಿಟ್ಟಿರುವಂಥ ರಿಸಲ್ಟ್ ನೋಡ್ಕೊಳ್ರಿ. ಅದು ಬಂದ ನಂತರ ನಿಮ್ಗೆ ಏನಾಗುತ್ತೆ ಅಂತಂದರೆ ಇನ್ನು ಮೇಲೆ ಮೆರಿಟ್ ಪಟ್ಟಿಗಳನ್ನು ಬಿಡುಗಡೆ ಮಾಡ್ತಾರೆ. ಚೈತ್ರಾ ಹಲಸನಮ್ಮನವರು ಗದಗ 2A ಫಿಮೇಲ್. ಓಕೆ, ನೋಡೋಣ್ರಿ, ನೀವೀಗ ರಿಸಲ್ಟ್ ಮೇಲೆ ಡಿಪೆಂಡ್ ಆಗ್ತತಿ, ಕಾದು ನೋಡೋಣ್ರಿ. ಓಕೆ, ರಿಸಲ್ಟ್ ಹೇಗೆ ಚೆಕ್ ಮಾಡೋದು? ಆಲ್ರೆಡಿ ಇದು ಆಗಿದೆ ರೀ, ನಾನು ಆಲ್ರೆಡಿ ಮಾಡಿದ್ದೇನೆ ನಿಮಗೆ.